ಸಾವಿರ ಮಂದಿ ಮೇಲೆ. ಒಂದು ಪ್ರಮುಖ ಪಕ್ಷದ ವಕ್ತಾರರು ತನಿಖೆ ನಡೆಯೋದಕ್ಕೆ ಮುಂಚೆನೇ ಒಂದು ರೆಡಿಮೇಡ್ ಆನ್ಸರ್, ಈ ಎಲ್ಲ ಗಲಭೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರಣ, ಅವರು ಬುರ್ಕಾ ಹಾಕ್ಕೊಂಡು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಬುರ್ಕಾ ಹಾಕ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ರು. ಸುಳ್ಳು ಸುದ್ದಿ. ಅಂದರೆ ಈ ಕ್ರಿಮಿನಲ್ಗಳಿಗೆ ಸಮರ್ಥನೆ ಕೊಡೋ ರೀತಿಯಲ್ಲಿ, ತನಿಖೆಯ ದಿಕ್ಕನ್ನೇ ಬದಲಾಯಿಸೋ ರೀತಿಯಲ್ಲಿ ಒಂದು ಆಡಳಿತ ಪಕ್ಷದ ಪ್ರಮುಖ ವಕ್ತಾರ, ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ, ಆತ ಈ ರೀತಿ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕಾ ಬೇಡವೋ? ತನಿಖೆಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾನೆ ಈತ ಅಂಥೇಳಿ ಕ್ರಮ ಆಗಲಿಲ್ಲ. ಅಂದರೆ ಕೃತ್ಯ ನಡೆದಿದ್ದನ್ನು ಸಮರ್ಥಿಸೋದ್ರ ಜೊತೆಗೆ ಕೃತ್ಯದ ದಿಕ್ಕನ್ನೇ ತಪ್ಪಿಸುವಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ, ಒಂದು ವ್ಯವಸ್ಥಿತ ಷಡ್ಯಂತ್ರ. ಆಮೇಲೆ ವೈರಲ್ ಆದ ಮೌಲ್ವಿಯ ವಿಡಿಯೋ, CCTV ದೃಶ್ಯಾವಳಿ ಆಧರಿಸಿ ಆರೋಪಿಗಳಿಗೆ ಬಲೆ, ಊರು ತೊರೆದ ಮೌಲ್ವಿ. ನನಗೆ ಗೊತ್ತಾಗಲಿಲ್ಲ ಆತನ ಬಂಧನ ಆಯಿತೋ ಬಿಡ್ತೋ, ನನಗೇನು ಮಾಹಿತಿ ಇಲ್ಲ ಏನಾಯಿತು ಅಂತ, ನನಗೇನು ಮಾಹಿತಿ ಕೊಡಬೇಕಾಗಿಲ್ಲ. ಸಾರ್ವಜನಿಕ ರೂಪದಲ್ಲಿ ನಮಗೆ ಎಲ್ಲರೂ ಪೇಪರ್ ಎಲ್ಲರೂ ಬಂದಿರಬೇಕಿತ್ತು. ಅಂದರೆ ಆತನನ್ನು ಬಂಧಿಸಲಾರದಷ್ಟು ಆತ ಪ್ರಬಲ ಆಗಿದ್ದಾರ. ಈ ಬಗ್ಗೆ ಸಂಸ್ಕೃತಿ ನಗರ ಬೂದಿ ಮುಚ್ಚಿದ ಕೆಂಡ, ಈ ರೀತಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಈ ವಿಷಯವನ್ನು ಪ್ರಮುಖವಾಗಿ ಲೀಡ್ ಮಾಡಿದ್ದಾವೆ ಸಭಾಪತಿಗಳೇ. ನಾಲ್ಕು ತಿಂಗಳು 430 ಕೊಲೆ, 198 ಅತ್ಯಾಚಾರ. ನಾನು ಈಡಾಗಿಲ್ಲ, ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದೀವಿ. ನೀವು ಕೇಳಿ ಕರುನಾಡಿನಲ್ಲಿ ಸಂಭವಿಸುತ್ತಿದೆ ಸಾಲು ಸಾಲು ಕೊಲೆ, ಹಲ್ಲೆ, ಗಲಭೆ. ಕರುನಾಡಿನಲ್ಲಿ ಸಂಭವಿಸುತ್ತಿದೆ ಸಾಲು ಸಾಲು ಕೊಲೆ, ಹಲ್ಲೆ, ಗಲಭೆ, ಕೈ ತಪ್ಪಿದ ಕಾನೂನು ಸುವ್ಯವಸ್ಥೆ. ಇದೊಂದು ಪ್ರಮುಖ ದಿನಪತ್ರಿಕೆ ಹೆಡ್ಲೈನ್ ಕೊಟ್ಟಿರ್ತಕ್ಕಂಥದ್ದು. ಕೋವಿಡ್ ಸಮಯದಲ್ಲಿ ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿದ್ದ ಪಾದ್ರಾಯನಪುರದ 315ಕ್ಕೂ ಹೆಚ್ಚು ಪುಂಡರ ಮೇಲೆ ಅಂದಿನ ಸರ್ಕಾರ ಹಾಕಿದ್ದ ಕೇಸನ್ನು ಸರ್ಕಾರಿ ಯಂತ್ರಗಳನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಈಗಿನ ಸರ್ಕಾರ ಅವರ ಕೇಸ್ ಬೀಳುವಂತೆ ನೋಡಿಕೊಂಡಿದೆ. ಏನು ಮೆಸೇಜು? ನೈತಿಕ ಪೊಲೀಸ್ಗಿರಿಯ ನೆಪದಲ್ಲಿ ಹಾವೇರಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣವನ್ನು ತನಿಖೆ ನಡೆಸದೆ ಪೊಲೀಸರೇ ರಾಜಿ ನಡೆಸುವ ಪ್ರಯತ್ನ ಮಾಡಿದ್ದರು. ಹೀಗೆ ಮಾಡುವಂತೆ ಪ್ರಭಾವಿಗಳು ಪೊಲೀಸರ ಮೇಲೆ ಒತ್ತಡ ಹೇರಿದ್ರು. ಇಂಥ ಘಟನೆಗಳು ಅಪರಾಧಿಗಳಿಗೆ ಅಪರಾಧ ಕೃತ್ಯ ನಡೆಸೋದಕ್ಕೆ ಇನ್ನಷ್ಟು ಪ್ರಚೋದನೆ ಕೊಡುತ್ತೋ ಇಲ್ವೋ? ಹಾನ್ಗಲ್ನ ಗ್ಯಾಂಗ್ ರೇಪ್ ಪ್ರಕರಣ, ಅದರಿಂದ ಪೊಲೀಸರಿಂದ ಹೊರಬಂದಂಥ ತನಿಖೆ ಅಂಶ, ನಾವೆಲ್ಲಿದ್ದೇವೆ? ಯಾವ ದೇಶದಲ್ಲಿದ್ದೀವಿ? ರಾಮರಾಜ್ಯದಲ್ಲಿದ್ದೀವ? ಗಾಂಧಿ ಕಂಡ ಭಾರತವ ಇದು? ಅಥವಾ ನಾವು ಯಾವುದಾದ್ರೂ ಈ ತಾಲಿಬಾನ್ ಅಂತ ಆಡಳಿತದಲ್ಲಿವ? ಏನು ಇಂಥ ಅನುಮಾನವನ್ನು ಹುಟ್ಟಾಕತ್ತೆ. ರಾಜಧಾನಿ ಕ್ರೈಮ್ ಸಿಟಿಯಾಗಿ ಬದಲಾಗುತ್ತಿದೆ. ರಾಜ್ಯದಲ್ಲಿ ಕೊಲೆಗಳ ಪ್ರಮಾಣ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ 31% ಹೆಚ್ಚಳ. ದರೋಡೆ ಪ್ರಕರಣ ಕಳೆದ ವರ್ಷಕ್ಕೆ ಹೋಲಿಸಿದರೆ 41% ಹೆಚ್ಚಳ. 2023ರಲ್ಲಿ 176 ಮಹಿಳೆಯರ ಅತ್ಯಾಚಾರ ಆಗಿದ್ದರೆ 1135 ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ, ವರದಕ್ಷಿಣೆ ಕಿರುಕುಳಕ್ಕೆ 25 ಮಂದಿ ಸಾವಿಗೀಡಾಗಿದ್ದರೆ ಒಟ್ಟಾರೆ ಅಪಹರಣ ಪ್ರಕರಣಗಳು 23ರಲ್ಲಿ ಹೆಚ್ಚಳ. ಒಂದೇ ವರ್ಷದಲ್ಲಿ 173 ಅತ್ಯಾಚಾರ ಪ್ರಕರಣಗಳು, 135 ದೌರ್ಜನ್ಯ ಪ್ರಕರಣಗಳ ದಾಖಲು. ಸೇಫ್ ಸಿಟಿಯಲ್ಲಿ ಮಹಿಳೆಯರು ಅನ್ಸೇಫ್. ಅಂದರೆ ಬೆಂಗಳೂರು ಅಂದರೆ ಇದೊಂದು ಸೇಫ್ ಸಿಟಿ, ಗಾರ್ಡನ್ ಸಿಟಿ ಅಂತ ಒಂದು ಹೆಗ್ಗಳಿಕೆ ಇತ್ತು. ITBT ಸಿಟಿ. ಸೇಫ್ ಸಿಟಿಯಲ್ಲಿ
ಮಹಿಳೆಯರು ಅನ್ಸೇಫ್ 3260 ಕೇಸ್ ದಾಖಲು. 2020-21ರಲ್ಲಿ 1991 ಕೇಸ್ ಆದರೆ 22-22ರಲ್ಲಿ 2630, 23ರಲ್ಲಿ 3260 ಕೇಸ್ ದಾಖಲು. ಅಂದರೆ ಒಟ್ಟಾರೆ ನಿರ್ಲಕ್ಷ್ಯದ ಕಾರಣವೋ ಅಥವಾ ವೋಟ್ ಬ್ಯಾಂಕಿನ ಮಮಕಾರವೋ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಅಸುರಕ್ಷಿತ ವಾತಾವರಣ ಇದೆ. ಬೆಂಗಳೂರು ಸೇರಿದಂತೆ ಉಡುಪಿ ಖಾಸಗಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ವಿಡಿಯೋ ತೆಗೆದ ಒಂದು ಪ್ರಕರಣ, ಅದ್ರ ಹಿಂದ್ಗಡೆ ಸರ್ಕಾರ ಇದೆ ಅಂತ ನಾನು ಹೇಳಲ್ಲ, ಆದರೆ ನಿರ್ವಹಿಸಿದ ರೀತಿ ಇದೆಯಲ್ಲ ಅದು ದೌರ್ಜನ್ಯ ಮಾಡುವವರ ಮಾನಸಿಕತೆಗೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿರ್ವಹಿಸಿದ ರೀತಿ ಇತ್ತು. ಅದು ಬೆಳಗಾವಿನಲ್ಲಿ ಅಂಗನವಾಡಿ ಕಾರ್ಯಕರ್ತರೊಬ್ಬರ ಮೇಲೆ ಹಲ್ಲೆ ಮಾಡಿ ಅವರ ಮೂಗನ್ನು ಕತ್ತರಿಸಿ ಆಕೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಅಮಾನವೀಯವಾಗಿರೋ ಘಟನೆ ಬೆಳಗಾವಿನಲ್ಲಿ ನಡೀತು. ಮುದ್ದೇಬಿಹಾಳದಲ್ಲಿ ನ್ಯಾಯಾಲಯದ ಎದುರೇ ಮಹಿಳೆಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ ಪ್ರಕರಣ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಂತಿತ್ತು. ಅಂದರೆ ಕನ್ನಡಿ ಇದ್ದಾಗ ಹಿಡ್ದಂಗಿತ್ತು ಅದು.